ಮಹಾವೀರ ಜಯಂತಿ ಅಂಗವಾಗಿ ಮಾರ್ಚ್ 30, 2026ರಂದು ಬೈಲಹೊಂಗಲ ಪಟ್ಟಣದಲ್ಲಿ ಭಕ್ತಿ ಭಾವದಿಂದ ಆಚರಣೆ ನಡೆಯಿತು. ಬೆಳಗ್ಗೆ 9:30ಕ್ಕೆ ರೈತ ಭವನದಿಂದ ಮಹಾವೀರ ಭಾವಚಿತ್ರದ ಮೆರವಣಿಗೆ ಆರಂಭವಾಯಿತು. ಮೆರವಣಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ ಜವಳಿಕೋಟೆಯ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪದವರೆಗೆ ಸಾಗಿತು. ಮಂಟಪದಲ್ಲಿ ಜೈನ ಬಂಧುಗಳು ಹಾಗೂ ಸರ್ವ ಜನಾಂಗದವರು ಸೇರಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಜಯಕುಮಾರ್ ಮಲ್ಲಪ್ಪ ಹಣಬರಟ್ಟಿ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ದಂಡಾಧಿಕಾರಿ ಹನುಮಂತ ಶಿರಟ್ಟಿ ಸೇರಿದಂತೆ ಗಣ್ಯರು ಭಾಗವಹಿಸಿದ್ರು. ಜೈನ ಧರ್ಮದ ಮೌಲ್ಯಗಳು ಮತ್ತು ಮಹಾವೀರರ ಸಂದೇಶ ಕುರಿತು ಉಪನ್ಯಾಸಗಳು ನಡೆದವು. ಮಹಾವೀರ ಯುವಕ ಮಂಡಳಿ ಸದಸ್ಯರು ಹಾಗೂ ವಿವಿಧ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಿರೂಪಣೆ ಬಾಹುಬಲಿ ಗೋಪಾಲ ಟಕಾಯಿ, ಸ್ವಾಗತ ಜಿನ್ನಪ್ಪ ಹಣಬರಟ್ಟಿ ನೆರವೇರಿಸಿದ್ರು. ಪರಿಚಯ ಉದಯ ಬೆಳಗಾವಿ ಹಾಗೂ ವಂದನಾರ್ಪಣೆ ರವಿ ಹಣ್ಣಿಕೇರಿ ನಡೆಸಿದ್ರು. ನಿರೂಪಣೆ ಬಾಹುಬಲಿ ಗೋಪಾಲ ಟಕಾಯಿ, ಸ್ವಾಗತ ಭಾಷಣ ಬಾಹುಬಲಿ ಜಿನ್ನಪ್ಪ ಹಣಬರಟ್ಟಿ, ಪರಿಚಯ ಮತ್ತು ಪ್ರಾಸ್ತಾವಿಕ ಭಾಷಣ ಉದಯ ಬೆಳಗಾವಿ, ವಂದನಾರ್ಪಣೆ ರವಿ ಹಣ್ಣಿಕೇರಿ. ಜಿಲ್ಲಾ ವರದಿಗಾರರು ಮಹದೇವಪ್ಪ ಮಾಯಪ್ಪ ಮಬ್ಬನೂರ್, ಊರು ಮುರುಗೋಡು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಈ ರಾಜ ಮನೆತನದಲ್ಲಿ ಹುಟ್ಟಿ ಅನೇಕ ಸುಖಗಳನ್ನ ಉಪಭೋಗ ಮಾಡೋದಕ್ಕಿಂತ ಇವರು ಎಕಡೆ ವಾಳಿರಪ್ಪ ಅಂತಂದ್ರ ಆಧ್ಯಾತ್ಮದ ಕಡೆಗೆ ಇವರ ಒಂದು ಮನಸ್ಸು ಹೋಗಿ ಈ ಒಂದು ಸುಖ ಸಂಬದ್ಧ ಇದು ಯಾರೂ ನನಗೆ ಬೇಡ ಅಂತ ಹೇಳಿ ಒಂದು ಲಕ್ಷಕ್ಕೊಬ್ಬರಲ್ಲ, ಕೋಟಿ ದಶಕೋಟಿಗೆ ಒಬ್ಬರಿಗೆ ಅಂತ ಒಂದು ಮನಸ್ಸು ಬರ್ತದೆ. ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಇದು ಅವರಿಗೆ ಮಹಾವೀರರಿಗೆ ಬಂತು. ಇವರು ತಮ್ಮ 30ನೇ ವಯಸ್ಸಲ್ಲಿ ಒಂದು ಮುನಿಯ ಸತ್ವ ಪರೀಕ್ಷೆ ಒಳಪಟ್ಟ ಇವರು ಮುನಿಗಳಾದ. ಇವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಬಹಳ ಒಂದು ಧೈರ್ಯಶಾಲಿಗಳು. ಅದಕ್ಕೆ ಇವರಿಗೆ ವರ್ತಮಾನ ಹೋಗಿ ಮಹಾವೀರ ಅಂತ ಹೆಸರು ಬಂತು. ಈ ಜೈನ ಧರ್ಮವನ್ನ ನಮ್ಮ ದೇಶದಲ್ಲಿ ಎಲ್ಲರೂ ಮೆಚ್ತಾರೆ. ಎಲ್ಲ ಧರ್ಮದವರು ನಮ್ಮ ಜೈನ ಧರ್ಮವನ್ನ, ಈ ಜೈನ ಧರ್ಮದ ತತ್ವಗಳನ್ನ ಮೆಚ್ಚಿ ಜೈನ ಧರ್ಮದ ತತ್ವಗಳಿಂದ ಬಹಳ ಶ್ರೇಷ್ಠ, ಇದರಿಂದ ಆತ್ಮಕಲ್ಯಾಣ ಆಗಬಹುದು ಅಂತ ಹೇಳ್ತಾರೆ. ಎಲ್ಲರೂ ಮೆಚ್ತಾರೆ. ಈ ಆತ್ಮ ಕಲ್ಯಾಣ ಮಾಡ್ಕೋಬೇಕಾಗ್ತದ್ರ 84 ಕೋಟಿ ಜೀವರಾಶಿಗಳಲ್ಲಿ ಈ ಮಾನವನಿಗೆ ಮಾತ್ರ ಸಾಧ್ಯ. ಯಾವ ಉಳಿಕೆ ಪ್ರಾಣಿಗಳಿಗೂ ಸಾಧ್ಯ ಇಲ್ಲ. ಹುಟ್ಟತಾವ, ತಿಂತಾವ, ಜೀವನ ಮಾಡ್ತಾವ, ಸತ್ ಹೋಗ್ತಾವ. ಈಗ ನಾವು ಕೂಡ ಎಲ್ಲ ಒಂದು 84 ಕೋಟಿ ಜೀವರಾಶಿಗಳನ್ನು ದಾಟಿ ಈ ಮಾನವ ಜನ್ಮಕ್ಕೆ ಬಂದೆವಪ್ಪ ಅಂತ ಬಳಕ ಈ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದ್ರ ಕಡೆ ನಾವೊಂದು ಸ್ವಲ್ಪ ವಿಚಾರ ಮಾಡಿದ್ದಾದ್ರೆ ನಾವು ಅದರ ಸಮೀಪ ಹೋಗ್ಬೋದ, ಸಿಗುದಿಲ್ಲ. ಬಹಳ ಪ್ರಯತ್ನ ಮಾಡಿದಾಗ ನಾವು ಅದರ ಸಮೀಪ ಹೋಗ್ತಾ 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 ಇನ್ನೂ ಎಷ್ಟೋ ಜನ್ಮಗಳನ್ನು ದಾಟಿದ ಬಳಕ ಈ ನಮ್ಗೆ ಆತ್ಮ ಕಲ್ಯಾಣ ಅನ್ನುವಂಥದ್ದು ಸಿಗ್ತದೆ. ಇದಕ್ಕೆ ಬರೇ ಹುಟ್ಟುದು, ತಿನ್ನುವುದು, ಸಾಯುವುದು ಇಷ್ಟೊಳಗೆ ನಾವು ಹೋಗ್ತಿರ್ತೇವೆ. ಅದಕ್ಕೆ ಎಲ್ಲರೂ ಕೂಡ ಈ ನಮ್ಮ ಜೈನ ಧರ್ಮದ ತತ್ವಗಳನ್ನು ಪಾಲಿಸಿ ತಮ್ಮ ಜೀವನವನ್ನು, ತಮ್ಮ ಆತ್ಮವನ್ನು ಕಲ್ಯಾಣ ಮಾಡಿಕೊಳ್ಳೋದ್ರ ಕಡೆಗೆ ಎಲ್ಲರೂ ಚಿಂತಿಸ್ರಿ ಅಂತ ಹೇಳಿ, ಮತ್ತೆ ಇದಕ್ಕಿಂತ ಹೆಚ್ಚಿನ ಹೇಳಪ್ಪ ಅಂತಂದ್ರೆ ಎಲ್ಲರೂ ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ, ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ, ಜ್ಯೋತಿಷ್ಯ ರತ್ನ, ನುಡಿದಂತೆ ನಡೆಯುವರು. ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ, ಕೇರಳ ಮತ್ತು ಕೊಳ್ಳೇಗಾಲದ ವಂಶ ಪಾರಂಪರ್ಯ ಜ್ಯೋತಿಷ್ಯರು. ನಿಮ್ಮ ಹಸ್ತರೇಖೆ, ಜಾತಕ, ಭಾವಚಿತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನೂ ನಿಮ್ಮ ಜೀವನದ ಯಾವುದೇ ತರದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಾಯಿಬಾಬಾ ಪೂಜಾ ಶಕ್ತಿಯಿಂದ
ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಸ್ತ್ರೀ ಪುರುಷ ಪ್ರೇಮ ಪ್ರಕರಣಕ್ಕೆ ಸೂಕ್ತ ಪರಿಹಾರ. ಬೇರೆ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ನಿಮ್ಮ ಒಂದೇ ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ, ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9845185626.